ವೀಕ್ಷಕರೇ ನಮಸ್ಕಾರ. ಆಫ್ಟರ್ ಅ ಲಾಂಗ್ ಸರ್ಚ್ ಮೈಸೂರಿನಲ್ಲಿ 40-60 4 ಬೆಡ್ರೂಮು ಹೊಸ ಮನೆ ನಾನು ನಿಮಗೋಸ್ಕರ ತಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಬೋಗಾದಿಯಲ್ಲಿದ್ದೀನಿ. ಅಂದರೆ ಬೋಗಾದಿ ರಿಂಗ್ ರೋಡ್ ಒಳಗೆ ಇರುವಂತಹ ಪ್ರಶಾಂತ್ ನಗರ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಲಭೂತ ಸೌಕರ್ಯಗಳು ಎಲ್ಲ ಇರುವಂತಹ ಒನ್ ಆಫ್ ದಿ ಪ್ರೈಮ್ ಲೊಕೇಶನ್ಸ್ ಆಫ್ ಮೈಸೂರು ಅಂತಲೇ ಇದನ್ನು ಹೇಳಬೇಕು. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂಥ ಹೊಸ ಮನೆ 4 ಬೆಡ್ರೂಮ್ ಇದೆ. ಸುಸರ್ಜಿತವಾಗಿರುವಂತಹ ಮನೆ, ಎಲ್ಲ ಸೌಲಭ್ಯಗಳು ಇರುವಂತಹ ಮನೆ. ನೀವು ವಾಸಕ್ಕೆ ಯೋಗ್ಯವಾಗಿರುವಂತಹ 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಅಂದರೆ 40-60 ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ದಿಸ್ ಈಸ್ ರೆಡಿ ಟು ಮೂವ್ ಇನ್ ಹೌಸ್. ಬನ್ನಿ, ಈ ಮನೆ ಹೇಗಿದೆ, ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ, ಸ್ಪೇಸ್ ಯುಟಿಲೈಸೇಷನ್ ಹೇಗೆ ಏನು ಮಾಡಿದ್ದಾರೆ, ಮೆಟೀರಿಯಲ್ಗಳನ್ನ ಏನು ಯೂಸ್ ಮಾಡಿದ್ದಾರೆ, ಇದರ ಸ್ಪೆಷಾಲಿಟಿಗಳೇನು ಅನ್ನೋದನ್ನು ನಾನು 1 by 1 ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಆಫ್ ದಿಸ್ ಹೌಸ್. ದಿಸ್ ಈಸ್ ದಿ ಪಾರ್ಕಿಂಗ್ ಏರಿಯಾ. ನಾನು ಸೌತಿಂದ ಎಂಟ್ರಾದ, ಇದು ಸೌತ್ ಫೇಸಿಂಗ್ ಸೈಟು. ನಾನು ಇದು ಗೇಟಿಂದ ನಾನು ಒಳಗೆ ಬಂದೆ. ನೀವು ಈಸಿಲಿ ಒಂದು ಇನೋವಾ, ಫಾರ್ಚುನರ್, ಬಿಗ್ ಸೈಜ್ ಹ್ಯಾಶ್ಬ್ಯಾಕ್ ಯಾವುದಾದ್ರು ದೊಡ್ಡ ಕಾರ್ನ ಒಳಗೆ ಈಸಿಯಾಗಿ ನಿಲ್ಲಿಸ್ಬೋದು. ಇಳಿಬೇಕಾದ್ರೂ ಅಷ್ಟೇ. ಅಂದರೆ ಕಾರ್ ನಿಲ್ಲಿಸಿದಾಗ ಬಹಳಷ್ಟು ಕಾಲ ಏನಾಗುತ್ತೆ, ಡೋರ್ ತೆಗೆದಾಗ ಆ ಕಡೆ ಈ ಕಡೆ ವಾಲ್ಗಳಿಗೆ ಹೊಡೆಯುತ್ತೆ ಡೋರ್ಸು. ಇಲ್ಲಿ ಆ ಪ್ರಮೇಯ ಇಲ್ಲ, ಬಹಳ ದೊಡ್ಡದಾಗಿದೆ. ಪಾರ್ಕಿಂಗ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಈಗಾಗಲೇ ಬಹಳಷ್ಟು ಚಾಲತಿಲಿದೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ನ ಇಲ್ಲೇ ಕೊಟ್ಟಿದ್ದಾರೆ. ಕಾರ್ ವಾಷಿಂಗ್ ಸಹ ಮಾಡಲಿಕ್ಕೆ ಇಲ್ಲಿ ಆಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಕಾರ್ ವಾಷಿಂಗ್ 2 ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ದಿಸ್ ಇಸ್ ದಿ ಎಂಟ್ರೆನ್ಸ್, ಫ್ರಂಟ್ ಎಲಿವೇಶನ್ ಆಫ್ ದಿ ಪ್ರಾಪರ್ಟಿ ಹೇಗಿದೆ ಅಂತ. ಬನ್ನಿ, ಈಗ ಐ ವಿಲ್ ಶೋ ಯು ದಿ ಎಂಟೈರ್ ಹೌಸ್ ಯಾವ ಥರ ಮಾಡಿದ್ದಾರೆ, ಏನು ಥರ ಮೆಟೀರಿಯಲ್ಗಳು ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಟಿ ಸ್ಕಿಡ್ ಟೈಲ್ಸು ಪಾರ್ಕಿಂಗ್ ಏರಿಯಾದನ್ನು ಹಾಕಿದರೆ ಅದನ್ನು ಎಂಟ್ರೆನ್ಸ್ ತನಕ ಅದೇ ಥರ ಪಾರ್ಕಿಂಗ್ ಡಿಸೈನ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಟೀಕ್ ನೋಡಿ, ನೀವು ನೋಡ್ತಾ ಇರುವಂಥದ್ದು ಟೀಕ್ ಫ್ರೇಮು ಮತ್ತು ಟೀಕ್ ಡೋರ್ ಇರುವಂಥದ್ದು. ಜಸ್ಟ್ ಎಂಟರ್ಡ್ ದ ಹೌಸ್. ಈಗ ಪ್ಲಾಸ್ಟಿಕ್ ಕವರ್ಲಿ ಇದನ್ನು ಕ್ಲೋಸ್ ಮಾಡಿದ್ರೆ ಜಸ್ಟ್ ಅವಾಯ್ಡ್ ದಿ ಡಸ್ಟ್ ಆ್ಯಂಡ್ ದಿ ಸ್ಕ್ರ್ಯಾಚಸ್ ಆನ್ ದಿಸ್. ದಿಸ್ ಫುಲ್ ಸೈಜ್ ಟೀಕ್ ಡೋರ್. ಇದು ಯುರೋಪ ಲಾಕ್ಗಳನ್ನ ಹಾಕಿದ್ದಾರೆ ಮತ್ತು ಬೇರೆ ಎಲ್ಲ ಕಿಟಕಿಗಳು. ನಾನು ಇವಾಗ ಜಸ್ಟ್ ಎಂಟರ್ಡ್ ದ ಹೌಸ್. ಬಾಗಿಲನ್ನ ಅಂದರೆ ಮೇನ್ ಡೋರ್ ಎಂಟ್ರೆನ್ಸ್ ಹಿತ್ತಲೆ ಬ್ಯಾಕ್ ಸೈಡಲ್ಲೇ UPS ಯೂನಿಟ್ನ ಕೊಟ್ಟಿದ್ದಾರೆ ಈಗಾಗಲೇ. ಶೂರ್ಯಾಕ್ ಮತ್ತು UPS ಯೂನಿಟ್ ಇಲ್ಲೇ ಇದೆ. ನೀವು ನೋಡ್ಬೋದು, ದಿಸ್ ಈಸ್ ದಿ ಡಬಲ್ ಸೈಜ್, ಡಬಲ್ ಹೈಟ್. ನಾವೇನು ಡಬಲ್ ಹೈಟ್ ಅಂತ ಹೇಳ್ತೀವಿ. ಫಾರ್ ದ ಬೆಟರ್ ಏರ್ ಸರ್ಕ್ಯುಲೇಷನ್ ಆ್ಯಂಡ್ ಬೆಟರ್ ಲೈಟ್ ಸರ್ಕ್ಯುಲೇಷನ್ಗೆ ಇದು ಮಾಡಿರುವಂಥದ್ದು. ನೀವು ಈಸಿಲಿ 14 to 15 ಸೀಟರ್ ಸೋಫಾನ ಹಾಕ್ಕೋಬೋದು. ಐ ಆಮ್ ಅಟ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ, ಮ್ಯಾಸಿವ್ ಲಿವಿಂಗ್ ಏರಿಯಾ. ಯೂಶ್ವಲಿ ಈ ಥರ ನಮಗೆ 40-60ಲೂ ಸಹ ಸಿಗಲ್ಲ. 50-80 ಮನೆಗಳಲ್ಲಿ ಮಾತ್ರ ಈ ಥರ ಈ ಮ್ಯಾಗ್ನಿಟ್ಯೂಡಲ್ಲಿ ಇರುವಂತಹ ಲಿವಿಂಗ್ ಸ್ಪೇಸ್ ನೋಡ್ತೀವಿ. TV ಯೂನಿಟ್ ನೋಡ್ಬೋದು. ಕ್ಲೋಸ್ ಯೂನಿಟ್ಗೆ DTH ಕೇಬಲ್ ಈಗಾಗಲೇ ಕೊಟ್ಟಿದ್ದಾರೆ. ಬಿಗ್ ಸೈಜ್ 4x8 ವಿಟ್ರಿಫೈಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಓಕೆ, ಸ್ಕೈ ಶೇಡ್ ಅಂತ ಇದ್ರ ಹೆಸರು ಇಸ್ಕೊಂಡು ಸ್ಕೈ ಶೇಡ್ ಅಂತಲೂ ಕರೀತಾರೆ ಇದನ್ನು. ಸೊ ಒನ್ ಆಫ್ ದೋಸ್ ಕೈಂಡ್ಸ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್, ಎಲ್ಲ ಹೈ ಎಂಡ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ನ ಈಗಾಗಲೇ ಈ ಮನೆಯ ಮಾಲೀಕರು ಹಾಕಿದ್ದಾರೆ. ಈ ಮಧ್ಯದಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಸ್ನೇಹಿತರೆ, ಏನು ಅಂತ ಅಂದರೆ, ದಿಸ್ ಹೌಸ್ ವಾಸ್ ನಾಟ್ ಬಿಲ್ಟ್ ಇನ್ ದ ಪರ್ಪಸ್ ಆಫ್ ಸೇಲ್. ಇದನ್ನು ಮಾರಲಿಕ್ಕೆ ಅಂತ ಕಟ್ಟಿರುವಂತಹ ಮನೆಯಲ್ಲ. ಇದನ್ನು ಕಟ್ಟಿರುವಂತಹ ಮಾಲೀಕರು ತಮಗಾಗೆ ಕಟ್ಟಿಕೊಂಡಿರುವಂತಹ ಮನೆ ಇದು. ಕಾರಣಾಂತರಗಳಿಂದಾಗಿ ಸೇಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವತ್ತೂ ಅವ್ರು ಬಂದು ವಾಸ ಇರಲಿಲ್ಲ, ಬಟ್ ಯಾವತ್ತು ಇದಕ್ಕೆ ಗೃಹಪ್ರವೇಶ ಮಾಡಿಕೊಂಡು ಇಲ್ಲದೆ ಇರುವಂತಹ ಮನೆ ಇದು. ದೇ ಹ್ಯಾವ್ ಪುಟ್ ಇಟ್ ಆನ್ ಸೇಲ್. ಈ ವಿಡಿಯೋದಲ್ಲಿ ಇನ್ನೊಂದು ವಿಚಾರ, ಮೈಸೂರು ಈ ಬೋಗಾದಿ 2 ಬೋಗಾದಿ ಇದೆ. ರಿಂಗ್ ರೋಡ್ ಆದ ನಂತರ ಸಹ ಒಂದು ಬೋಗಾದಿ ಇದೆ. ರಿಂಗ್ ರೋಡ್ ಒಳಗೂ ಬೋಗಾದಿ ಇದೆ. ಇದು ಪ್ರಶಾಂತ್ ನಗರ ರಿಂಗ್ ರೋಡಲ್ಲಿ ಮುಂಚೆ ಇರುವಂಥದ್ದು. ವಿಜಯನಗರ 2ನೇ ಹಂತ ಕಾನ್ಕರ್ಡ್ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಎಡಭಾಗದಲ್ಲಿ ಬರುವಂತಹ ಬೋಗಾದಿ ಇದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಈ ವಿಡಿಯೋದಲ್ಲಿ ಮುಂಚೆನೂ ಸಹ ನಾನು ಹೇಳಿದ್ದೀನಿ. ಎಲ್ಲ ಮೂಲಭೂತ ಸೌಕರ್ಯಗಳು ಮತ್ತು ಮೂಡಾದಿಂದ ಈ ಮನೆಗೆ ಪ್ಲ್ಯಾನ್ ಅಪ್ರೂವಲ್ ಇದೆ. ಮೂಡಾ ಖಾತಾ, ಮೂಡಾ ಕಂದಾಯ ಪ್ರತಿಯೊಂದು ಇರುವಂತಹ, ಅಂದರೆ ಮೂಲ ಮತ್ತು ದಾಖಲೆಗಳು ಏನು ನಿಮಗೆ ಬೇಕು ಅದೆಲ್ಲ ಇರುವಂತಹ ಮನೆ ಇದು. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಹೌಸ್. ನೀವು ಈಗಾಗಲೇ ನೋಡಿದ್ರಿ, ಸರಿ ಸುಮಾರು 18 ಸೀಟರ್ ಸೋಫಾ ಹಾಕೋಬೋದು. ಡಬಲ್ ಹೈಟ್ ಇದೆ. ಫುಲ್ ಸೈಜ್ TV ಕ್ಯಾಬಿನೆಟ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್. ವಿಂಡೋಸ್ನ ನೋಡಿದ್ರಿ, ಯು ಕ್ಯಾನ್ ಸಿ ದ ಸೈಜ್ ಆಫ್ ದ ವಿಂಡೋಸ್. ನಾನು ಬಹುಶಃ ಒಂದು 5 ಕಾಲು ಅಡಿ ಇದ್ದೀನಿ. ಸೊ ಯು ಕ್ಯಾನ್ ಸಿ ದ ಹೈಟ್ ಆಫ್ ದ ವಿಂಡೋಸ್. ಇದು ಸಹ ಅಷ್ಟೇ ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕ್ ಹಾಕಿದ್ದಾರೆ. SS ರೈಲಿಂಗ್ಸ್ನ ಇನ್ಸರ್ಷನ್ ಮಾಡಿದ್ದಾರೆ.
ರಾಡ್ಗಳೆಲ್ಲ ಐರನ್ ರಾಡ್ಗಳ SS ರೇಲ್ಸ್ಗಳನ್ನ ಇನ್ಸರ್ಷನ್ ಮಾಡಿರುವಂಥದ್ದು. ಸೊ ಐ ವಿಲ್ ಮೂವ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ. ಹಾಲ್ ಆಯಿತು, ಪಾರ್ಕಿಂಗ್ ಏರಿಯಾ ನೋಡಿದ್ರಿ, UPS ಪಾಯಿಂಟ್ ನೋಡಿದ್ರಿ, ಮೇನ್ ಎಂಟ್ರೆನ್ಸ್ ನೋಡಿದ್ರಿ. ಸೊ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ನೀವಿಲ್ಲಿ ಈಸಿಲಿ ಒಂದು 8 to 10 ಸೀಟರ್ ಮೆಗಾ ಬಿಗ್ ಸೈಜ್ ಕಿಚನ್ ಪಕ್ಕದಲ್ಲೇ ಇರುವಂತಹ ಡೈನಿಂಗ್ ಏರಿಯಾ ಇದು. ಇಲ್ಲಿ ನೀವು ಡೈನಿಂಗ್ ಟೇಬಲ್ ಹಾಕೋದು, ಅದಕ್ಕಾದಂಥ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಪ್ಲಸ್ ಸ್ಟೋರೇಜ್ ಸ್ಪೇಸ್ ಸಹ ಇದೆ. ನೌ ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. 15 ರಿಂದ 18 ಅಡಿ ಎಲ್ ಶೇಪಲ್ಲಿ ಸ್ಲ್ಯಾಬ್ಗಳನ್ನ ಹಾಕಿ, ಗ್ರನೈಟ್ ಸ್ಲ್ಯಾಬ್ ಹಾಕಿ, ಫಸ್ಟಲ್ಲಿ ಬೆಸ್ಟ್ ಕ್ವಾಲಿಟಿ, ಅದ್ಧೂರಿ ಫಸ್ಟಲ್ಲ ಬೆಸ್ಟ್ ಕ್ವಾಲಿಟಿ ಮಾಡ್ಯುಲರ್ ಕಿಚನ್ನ ಮಾಡಿದ್ದಾರೆ. ಚಿಮ್ನಿ ಈಗಾಗಲೇ ಅಳವಡಿಸಿದ್ದಾರೆ. ಫಿಟ್ಟಿಂಗ್ಸ್ಗಳು ಅಂದರೆ ನೀವು ನೋಡುವಂಥದ್ದು ಎಲ್ಲ ಸ್ಲೈಡಿಂಗ್, ಬಹಳ ಸಾಫ್ಟ್ ಕ್ಲೋಸ್ ಇರುವಂತಹ ಕಿಚನ್ ಕ್ಯಾಬಿನೆಟ್ಸ್ಗಳು ನೀವು ನೋಡ್ತಾ ಇರುವಂಥದ್ದು. ಗ್ಯಾಸ್ ಯೂನಿಟ್ ಅಂದರೆ ಗ್ಯಾಸ್ ಪೈಪ್ಲೈನ್ ಹಿಂದೆ ಇದೆ. ಈಗ ಕ್ಲೋಸ್ಡ್ ಕ್ಯಾಬಿನೆಟ್ಸ್ ನೋಡ್ತಾ ಇದ್ರಿ. ಜಾಗ್ವಾರ್ದು ಸಿಂಕ್ಗಳಿಗೆ ಟ್ಯಾಪ್ಗಳನ್ನ ಹಾಕಿದ್ದಾರೆ, ವಾಟರ್ ಫಿಲ್ಟರ್ಗೆ ಮತ್ತು ರೆಫ್ರಿಜರೇಟರ್ಗೆ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಪ್ಲೇಸ್ಡ್ ಇಟ್. ಸೊ ಮೂವಿಂಗ್ ಟುವರ್ಡ್ಸ್ ದಿ ಬ್ಯಾಕ್ ಸೈಡ್, ಅಂದರೆ ಮನೆಯ ಹಿತ್ತಲು, ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿ ಬನ್ನಿ. ಇದು ಮನೆಯ ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿ. ಇಲ್ಲಿ 2 ವಿಚಾರ ನಿಮಗೆ. ಇದಾದ ನಂತರ ನಾನು ವಾಷಿಂಗ್ ಏರಿಯಾ ತೋರಿಸ್ತೀನಿ, ವಾಷಿಂಗ್ ಪಾಯಿಂಟ್, ವಾಷಿಂಗ್ ಮಷಿನ್ ಇಟ್ಕೊಳ್ಳಿಕ್ಕೆ. ಇಲ್ಲೂ ಸಹ ನೀವು ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ನಿಮ್ಮ ಬಟ್ಟೆಗಳನ್ನ ಒಗೆದು ಒಣಗಿ ಹಾಕಿ ಇಲ್ಲೂ ಆಪ್ಷನ್ ಕೊಟ್ಟಿದ್ದಾರೆ. ಮನೆ ಸುತ್ತಲೂ ಒಂದು ರೌಂಡ್ ಅಂದರೆ ಬರೋಕ್ಕೆ ಅವಕಾಶ ಮಾಡಿದ್ದಾರೆ. ಇಲ್ಲೂ ಸಹ ಒಂದು ಸಿಂಕ್ ಇದೆ. ಸೇಫ್ಟಿ ಗ್ರಿಲ್ಸ್ಗಳನ್ನ ಈಗಾಗಲೇ ಅಳವಡಿಸಿದ್ದಾರೆ, ಹಾಕಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ಯು ಕ್ಯಾನ್ ಕಾಲ್ ದಿಸ್ ದರ ಕಿಚನ್ ಟಾಪ್ ಆರ್ ದಿ ಬ್ರೇಕ್ಫಾಸ್ಟ್ ಕೌಂಟರ್ ಸಹ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲೂ ಸಹ ಅಷ್ಟೇ ನೀವು ನೋಡ್ಬೋದು. ಕಂಪಾರ್ಟ್ಮೆಂಟ್, ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಬಹಳ ಬಿಗ್ ಸೈಜ್, ಬಹಳ ದೊಡ್ಡ ಸೈಜ್ ಇದೆ ಇದೆಲ್ಲ ಕಂಪಾರ್ಟ್ಮೆಂಟು. ಸ್ಟೋರೇಜ್ ಸ್ಪೇಸ್, ಅಕಸ್ಮಾತಲ್ಲಿ ನಿಮಗೆ ಇಲ್ಲಿ ಸ್ಟೋರೇಜ್ ರೂಮ್ ಇಲ್ಲ ಅಂದರೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಮಾಡ್ಕೊಳ್ಳಿಕ್ಕೆ ಖಾಲಿ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ನೀವು ಸ್ಟೋರೇಜ್ ಅಥವಾ ಸ್ಟೋರ್ ರೂಮ್ ಥರ ಅಥವಾ ರ್ಯಾಕ್ಗಳ ಥರ ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿದ್ದಾರೆ. ದಿಸ್ ಈಸ್ ದಿ ಪೂಜಾ ರೂಮ್ ವಿಚ್ ಇಸ್ ಫೇಸಿಂಗ್ ಈಸ್ಟ್. ಒಬ್ಬರು ಅಥವಾ ಇಬ್ಬರು ಒಳಗೆ ಕೂತು ಪೂಜೆ ಮಾಡ್ಬೋದು. ಮೇಲ್ಗಡೆ ಯಾವುದೇ ಥರ ಮೂಮೆಂಟ್ ಇಲ್ಲ, ವಾಸ್ತು ಅನುಗುಣವಾಗಿ ಮಾಡಿರುವಂಥದ್ದು ಇದು. ದಿಸ್ ಇಸ್ ಫೇಸಿಂಗ್ ಈಸ್ಟ್. ಇದು ಅಷ್ಟೇ ಟೋಟಲ್ ವುಡ್ ಆ್ಯಂಡ್ ಗ್ಲಾಸಲ್ಲಿ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಇಲ್ಲೂ ಸಹ ನೀವು ನೋಡ್ಬೋದು ಡೋರು. ಸೊ ನಾನಿವಾಗ ಅದ್ರ ಸುತ್ತಲೂ, ಅಂದರೆ ಅಕಸ್ಮಾತಾಗಿ ನೀವು ದೇವ್ರನ್ನ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಒಂದು ರೌಂಡ್ ಸುತ್ತಕ್ಕೂ ಬರಬಹುದು. ನಾನು ವಾಷಿಂಗ್ ಮಿಷಿನ್ ಪಾಯಿಂಟ್ ಹೇಳಿದೆ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಆಪ್ಷನ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಕೊಟ್ಟಿದ್ದಾರೆ. ಸೊ ಒಂದು ರೌಂಡ್ ನಾನು ದೇವ್ರ ಮನೆನ ಸುತ್ತಿ ಬಂದಿದ್ದೀನಿ. ಸೊ ದೇವರ ಪ್ರದಕ್ಷಿಣೆ ಹಾಕಲಿಕ್ಕೆ ಇಲ್ಲಿ ಅವಕಾಶ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಯೂಶ್ವಲಿ ಈ ಥರ 50-80 ಮನೆಗಳಲ್ಲಿ ಮಾತ್ರ ಸಿಗುತ್ತೆ ಸ್ನೇಹಿತರೆ. 40-60 ಮನೆಗಳಲ್ಲಿ ಈ ಥರ ಆಪ್ಷನ್ಗಳು ಸಿಗೋದು ಬಹಳ ರೇರ್. ಸೊ ಐ ಆಮ್ ಮೂವಿಂಗ್. ನಾನಿವಾಗ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ವಾರ್ಡ್ರೋಬ್ಗಳು. ಕಾಟ್ಗಳು ಈಗಾಗಲೇ ಹಾಕಿದ್ದಾರೆ. ಕಾಟ್ಗಳ ಹಿಂದೆ ಹೆಡ್ರೆಸ್ಟ್ಗಳು ಕೊಟ್ಟಿದ್ದಾರೆ. ಅದಕ್ಕಾದ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಫ್ಯಾನ್ಗಳು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಪಾಯಿಂಟ್ಗಳು, ಟ್ಯೂಬ್ ಲೈಟು, ಮತ್ತು ಕೆಳಗೆ ಅಂದರೆ ಬೆಡ್ ಲೈಟ್ ಆಪ್ಷನ್ಸು, ಮತ್ತು ನೀ ಲೆವೆಲ್ಗಿಂತ ಕೆಳಗೆ ಅಂದರೆ ಮಂಡಿಗಿಂತ ಕೆಳಗೆ ಇರುವಂತಹ ಲೈಟ್ಗಳು, ರಾತ್ರಿ ಎದ್ದಾಗ ಓಡಾಡಲಿಕ್ಕೆ ಮಿಡ್ ಲೈಟ್ ಏನು ಬೇಕು ಅದನ್ನು ಸಹ ಹಾಕಿದ್ದಾರೆ. ವಾರ್ಡ್ರೋಬ್ಗಳು, ಈ ಎಂಟೈರ್ ಮನೇಲಿ ವಾರ್ಡ್ರೋಬ್ಗಳನ್ನ ಮಾಡಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಸ್ಟ್ಯಾಂಡರ್ಡ್ಸ್ನ, ನಿಮ್ಮ ಸೈಜ್ ಯಾವ ಥರ ಬೇಕು ಆ ಥರ ತಕ್ಕಕ್ಕೆ ಮಾಡಿಕೊಳ್ಳಿಕ್ಕೆ ಖಂಡಿತವಾಗ್ಲೂ ಇಲ್ಲಿ ಅವಕಾಶ ಇದೆ. ಅದಕ್ಕೆ ಅಂತಲೇ ಪ್ಲ್ಯಾನಲ್ಲಿ ಮಾಡಿ ಸಹ ಬಿಟ್ಟಿದ್ದಾರೆ. ಈ ಏನು ಕಾಟ್ ಇದೆ ಇದ್ರ ಕೆಳಗೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಎಲ್ಲ ಕಾಟ್ಸು ಅಂದರೆ ಮನೇಲಿ 4 ಬೆಡ್ರೂಮ್ ಇದೆ. 4 ಬೆಡ್ರೂಮಲ್ಲಿ 4 ಕಾಟ್ಗಳು ಹಾಕಿದ್ದಾರೆ. ಎಲ್ಲ ಕಾಟ್ಗಳ ಕೆಳಗೂ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬನ್ನಿ, ಅದಾದ ನಂತರ ಇರುವಂತಹ ಇಲ್ಲಿ ಒಂದು ಸ್ಟಡಿ ಯೂನಿಟ್ ಆರ್ ಸ್ಟೋರೇಜ್ ಸ್ಪೇಸ್ 2 in 1 ಅಂತ ನೀವು ಮಾಡ್ಕೋಬೋದು ಇದನ್ನ. ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಬಾತ್ರೂಮ್ ನಂಬರ್ 1. ಅಟ್ಯಾಚ್ ಬಾತ್ರೂಮ್ ಇದೆ. ಸ್ಟ್ಯಾಂಡರ್ಡ್ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಗಳು ಹಾಕಿದ್ದಾರೆ. ಸಿಂಗಲ್ ಪೀಸ್ ಕಮೋಡ್ ಇದೆ. ಹ್ಯಾಂಡ್ ವಾಶ್ ಇದೆ. ಎಲ್ಲ ರೂಮಲ್ಲೂ ಸಹ ಗೀಸರ್ ಹಾಕಿದ್ದಾರೆ. ಲಾಸ್ಟ್ ಫ್ಲೋರಲ್ಲಿ ಅಂದರೆ ಓಪನ್ ಟು ಟೆರೆಸ್ ಎಲ್ಲಿದೆ ಅಲ್ಲಿ ಸೋಲಾರ್ ಸಹ ಅಳವಡಿಸಿದ್ದಾರೆ. ಇಲ್ಲೂ ಸಹ ಅಷ್ಟೇ. ಆಲ್ ದೀಸ್ ಡೋರ್ಸ್ ಆರ್ ಟೀಕ್ ಡೋರ್ಸ್. ಇದು ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಆಫ್ ದಿ ಪ್ರಾಪರ್ಟಿ. ಬನ್ನಿ, ಬ್ಯಾಕ್ ಟು ದ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಆಫ್ ದಿಸ್ ಪ್ರಾಪರ್ಟಿ. ನೀವು ಈ ವಿಡಿಯೋದಲ್ಲಿ ಈಗ
ಪಾರ್ಕಿಂಗ್ ನೋಡಿದ್ರಿ, ಬೃಹದಾಕಾರವಾಗಿರುವಂತಹ ಹಾಲ್ ನೋಡಿದ್ರಿ, ಸೇ ಅಬೌಟ್ ಬೈ 14 ಸೀಟರ್ ಹಾಲ್ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, ಅದ್ರ ಪಕ್ಕದಲ್ಲೇ ಇರುವಂತಹ ಡೈನಿಂಗ್ ಏರಿಯಾ, ಒಂದು ರೂಮು, ಅಟ್ಯಾಚ್ ಬಾತ್ರೂಮು, ಕಿಚನ್ ಏರಿಯಾ, ಹೈಟೆಕ್ ಕಿಚನ್ ಇದೆ ವಿತ್ ಬ್ರೇಕ್ಫಾಸ್ಟ್ ಕೌಂಟ್ರ್ ಇದೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಹಿತ್ಲೂ ಸಹ ತೋರಿಸಿದೆ. ಸೊ ಒಂದು ರೌಂಡ್ ಮನೆ ಸುತ್ತಕ್ಕೂ ಒಂದು ಸುತ್ತಬೋದು, ದೇವ್ರ ಸುತ್ತಲೂ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಬೋದು. ಇದು ಗ್ರೌಂಡ್ ಫ್ಲೋರ್. ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಬನ್ನಿ ಇವಾಗ ನಾವು ಫಸ್ಟ್ ಫ್ಲೋರ್ ಹೋಗಿ ನೋಡೋಣ ಯಾವ ಥರ ಇದೆ, ಏನಿದೆ ಅಂತ. SS ರೇಲಿಂಗ್ಸ್, ಸ್ಟ್ಯಾಂಡರ್ಡ್ SS ರೇಲಿಂಗ್ ವಿತ್ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ಇದು. ಸೊ ನೀವು ಇಲ್ಲಿಂದ ದಿಸ್ ವ್ಯೂ ವಿಲ್ ಶೋ ಯು ಯಾವ ಥರ ಇದೆ ಗ್ರೌಂಡ್ ಫ್ಲೋರ್ಲಿರುವಂತಹ ಪೂಜಾ ರೂಮ್ ಅಂತ. ಇದು ನೋಡಿ, ಪೂಜಾ ರೂಮ್ ಫ್ರಮ್ ದಿ ಟಾಪ್ ವ್ಯೂ. ಕೆಳಗಡೆ ನಾನೊಂದು ಬೃಹದಾಕಾರವಂಥ ಮ್ಯಾಗ್ನಿಟ್ಯೂಡ್ ಬಿಗ್ ಸೈಜ್ ಇರುವಂತಹ ಒಂದು ಹಾಲ್ನ ತೋರಿಸಿದ್ದೆ. ಮೇಲ್ಗಡೆ ಸಹ ಇನ್ನೊಂದು ನೀವು ಈಸಿಲಿ ಇಲ್ಲೂ ಸಹ ಒಂದು 6 to 8 ಸೀಟರ್ ಸೋಫಾ ಹಾಕೋಬೋದು, ಸ್ಟಡಿ ರೂಮ್ ಮಾಡ್ಕೋಬೋದು, ಜಿಮ್ ಮಾಡ್ಕೋಬೋದು, ಯೋಗ ರೂಮ್ ಥರ ಮಾಡ್ಕೋಬೋದು. ಇವೆಲ್ಲವೂ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿರುವಂತಹ ಫಸ್ಟ್ ಫ್ಲೋರ್ ಇರುವಂತಹ ಹಾಲ್ ಇದು. ನೌ ದೆರ್ ಆರ್ 3 ರೂಮ್ಸ್ ಅಟ್ ದಿ ಫಸ್ಟ್ ಫ್ಲೋರ್. ಬನ್ನಿ, ದಿಸ್ ಇಸ್ ದಿ ರೂಮ್ ನಂಬರ್ 2. ನಾನು ಗ್ರೌಂಡ್ ಫ್ಲೋರ್ಲಿ ಸ್ನೇಹಿತರೆ ನಿಮ್ಗೆ ಹೇಳಿದ್ದೆ, ಎಲ್ಲ ರೂಮಲ್ಲೂ ಕಾಟ್ಗಳು ಕೊಟ್ಟಿದ್ದಾರೆ. ಆ ಕಾಟ್ಗಳಿಗೆ ಹೆಡ್ ರೆಸ್ಟ್ ಇದೆ. ಅದ್ರ ಒಳಗೆ ಅಂದರೆ ಕಾಟಲ್ಲಿ ಸ್ಟೋರೇಜ್ ಸ್ಪೇಸ್ ಸಹ ಇದೆ. ವಾರ್ಡ್ರೋಬ್ಗಳು ಮಾತ್ರ ಮಾಡಿಲ್ಲ, ಇನ್ನೆಲ್ಲ ಅಂದರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ಗಳಿದೆ. ವೆಂಟಿಲೇಷನ್ಗೆ ಕಿಟಕಿಗಳು ಕೊಟ್ಟಿದ್ದಾರೆ. ಎಲ್ಲ ಕಿಟಕಿಗಳು ಟೀಕು, ಅದಕ್ಕೆಲ್ಲ ಸಹ SS ರೇಲಿಂಗ್ಸ್ನ ಇನ್ಸರ್ಷನ್ ಮಾಡಿದ್ದಾರೆ ಅಂತ. ಬನ್ನಿ ಇಲ್ಲಿರೋ ಬಾತ್ರೂಮ್ ನೋಡೋಣ. ಇದು ಬಾತ್ರೂಮ್ ನಂಬರ್ 2. ಗ್ರೌಂಡ್ ಫ್ಲೋರಲ್ಲಿ ಒಂದು ಬಾತ್ರೂಮ್ ನೋಡಿದ್ರೆ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ರೂಮ್ ನಂಬರ್ 2 ಅಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್ ಒಳಗಿರುವಂತಹ ನಾನು ಇದರಲ್ಲಿದ್ದೀನಿ. ಇಲ್ಲೂ ಸಹ ಕನ್ಸೀಲ್ಡ್ ಟ್ಯಾಂಕ್. ಇದು ನೋಡಿ, ನಾನು ಸಿಂಗಲ್ ಪೀಸ್ ಟ್ಯಾಂಕ್ ತೋರಿಸಿದ್ದೆ ಕೆಳಗೆ. ಇದು ಕನ್ಸೀಲ್ಡ್ ಟ್ಯಾಂಕ್ ಕಮೋಡ್ ಮಾಡಿದ್ದಾರೆ, ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಅದಕ್ಕೆ ಆದಂತಹ ಕೆಳಗೆ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ. ಫುಲ್ ಸೈಜ್ ಬಾತಿಂಗ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ. ಸ್ನಾನ ಮಾಡ್ಕೊಳ್ಳಿಕ್ಕೆ ಏನು ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ವಾಟರ್ ಹೀಟರ್ ಹಾಕಿದ್ದಾರೆ. ಗ್ರೌಂಡ್ ಫ್ಲೋರ್ ನಾನು ವಾಟರ್ ಹೀಟರ್ ತೋರಿಸಿದೆ, ಇಲ್ಲೂ ವಾಟರ್ ಹೀಟರ್ ಹಾಕಿದ್ದಾರೆ. ಪ್ಲಸ್ ನೀವು ನೋಡ್ಬೋದು, ಇದು ಅಷ್ಟೇ ಟೀಕ್ ಡೋರ್ ಇಲ್ಲಿಗೆ ಹಾಕಿರೋದು. ಸೊ ನೀವು ಇಲ್ಲಿ ವಾರ್ಡ್ರೋಬ್ನ ಮಾಡ್ಕೊಳ್ಳಿಕ್ಕೆ ಈ ಕಡೆ ಅವಕಾಶ ಮಾಡಿದರೆ, ಪ್ಲಸ್ ಇಲ್ಲೂ ಅವಕಾಶ ಮಾಡಿದ್ದಾರೆ. ಸೊ ಎರಡು ಕಡೆಯೂ ಬಾತ್ರೂಮ್ಗಳನ್ನ ಹಾಕ್ಬೋದು. ಆ್ಯಂಡ್ ಇಂಟರ್ನಲ್ ಡೋರ್ಸ್, ಈ ಮನೆ ಇಂಟರ್ನಲ್ ಡೋರ್ಸ್ ಕೇಳ್ತೀರಿ ಯಾವ್ದು ಹಾಕಿದ್ದಾರೆ ನೋಡಿ. ಬ್ರಾಸ್ ಆ್ಯಂಟಿಕ್ ಸ್ಟೈಲ್ ಫಿಟ್ಟಿಂಗು, ಬ್ರಾಸ್ದು ಹ್ಯಾಂಡಲ್ಗಳು ಎಲ್ಲದೂ ಅಷ್ಟೇ ಪ್ರಿಸಿಷನ್ ದಟ್ ಮೇಕ್ ಸಮಥಿಂಗ್ ವೆರಿ ಮಚ್ ಪರ್ಫೆಕ್ಟ್ ಅಂತಾರೆ. ಈ ಚಿಕ್ಕ ಚಿಕ್ಕ ವಸ್ತುಗಳನ್ನ ಬಹಳ ನಿಪುಣತೆಯಿಂದ ನಿರ್ವಹಿಸಿ ಕಟ್ಟಿರುವಂತಹ ಮನೆ ಇದು. ಸರಿಸುಮಾರು 4700 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ, ಅಂದರೆ 47ರಿಂದ 48 ಚದರ ಟೋಟಲ್ ಈ ಮನೆಯ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಈಗ ನಾನು ಎಂಟ್ರ್ ಆಗ್ತಾ ಇರುವಂಥದ್ದು ರೂಮ್ ನಂಬರ್ 3, 3ನೇ ರೂಮ್ಗೆ ಎಂಟ್ರ್ ಆಗ್ತಾ ಇದ್ದೀನಿ. ಅಗೇನ್ ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಇದೆ. ಇದಕ್ಕೆ ಆದಂತಹ ರೂಮ್ ನಂಬರ್ 3 ನೋಡಿ. ಇಲ್ಲೂ ಅಷ್ಟೇ ಕನ್ಸೀಲ್ಡ್ ಟ್ಯಾಂಕ್ ಇದೆ, ವೆಂಟಿಲೇಷನ್ಗೆ ಅವಕಾಶ ಇದೆ, ವಾಟರ್ ಹೀಟರ್ ಹಾಕಿದ್ದಾರೆ. ಇಲ್ಲಿ ಒಂದು ವಿಶೇಷತೆಯನ್ನು ತೋರಿಸ್ಬೇಕು. ಅಕಸ್ಮಾತಾಗಿ ಈ ವಿಡಿಯೋನ ನೋಡ್ತಾ ಇದ್ದು ಏನು ವಿಡಿಯೋ ತೋರಿಸಿದ್ರಿ ಭಾಳಷ್ಟು ಚೆನ್ನಾಗಿದೆ ಮನೆ, ನನಗೆಲ್ಲೂ ವಾಕಿನ್ ವಾರ್ಡ್ರೋಬ್ ಇಲ್ಲ, ನನಗೆ ವಾಕಿನ್ ವಾರ್ಡ್ರೋಬ್ ಬೇಕೇ ಬೇಕು, ವಾರ್ಡ್ರೋಬ್ ಬಹಳ ನಮಗೆ ಇಷ್ಟ ಅನ್ನೋರು ಹಲವಾರು ಜನ ಹಲವಷ್ಟು ವೀಡಿಯೋಗಳು ನನಗೆ ಕಮೆಂಟಲ್ಲಿ ತಿಳಿಸಿದ್ರು. ನೋಡಿ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಎ ವೆರಿ ಹ್ಯೂಜ್ ಸ್ಪೇಸ್. ಇಲ್ಲಿ ನೀವು ವಾಕಿನ್ ವಾರ್ಡ್ರೋಬ್ನ ಖಂಡಿತವಾಗ್ಲೂ ಮಾಡ್ಕೋಬಹುದು ಈಸಿಲಿ. ನಿಮಗೆ ಎಲ್ ಶೇಪಲ್ಲಿ ದೊಡ್ಡ ಸೈಜ್ ವಾಕಿನ್ ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ಸ್ ಇಟ್ಕೊಂಡು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ಮಾಡಿದ್ದಾರೆ, ಮಾಡ್ಕೋಬೋದು. ಬೇಕಿದ್ದಲ್ಲಿ ನೀವು ಬಾತ್ರೂಮ್ ಒಳಗೆ ನಾನು ಬಟ್ಟೆ ಹಾಕ್ಕೊಂಡು ಎಕ್ಸಿಟ್ ಆಗಬೇಕು, ಬಾತ್ರೂಮ್ ಒಳಗಿಂದನೇ ಬರಬೇಕು ಅಂದರೆ ನೋಡಿ, ಇಲ್ಲೂ ಸಹ ಈ ಜಾಗದಿಂದ ನೀವು ಓಪನಿಂಗ್ ಮಾಡ್ಕೊಂಡಲ್ಲಿ ನೀವು ಇಲ್ಲಿಂದನೂ ಬಂದು ಎಂಟ್ರಿಯಿಂದ ನೀವು ಮಾಡಿಕೊಂಡು ಎಕ್ಸಿಟ್ ಆಗೋಕ್ಕೆ ಬಹಳ ಕರೆಕ್ಟಾಗಿದೆ ಇದು. ಸೊ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಮೇಕ್ ಅ ವಾಕಿನ್ ವಾರ್ಡ್ರೋಬ್, ಯು ಕ್ಯಾನ್ ಶ್ಯೂರ್ಲಿ ಮೇಕ್. ಇಲ್ಲಿಂದನೇ ನೀವು ಎಂಟ್ರಿ ಮಾಡಿಕೊಂಡು ಎಕ್ಸಿಟ್ ಆಗೋಂಗೆ ಇದನ್ನು ಕ್ಲೋಸ್ ಮಾಡಿಕೊಂಡು ಈ ಏನಿದೆ ಈ ಡೋರ್ನ ಕ್ಲೋಸ್ ಮಾಡಿ ಆ ಕಡೆಯಿಂದನೇ ವಾಕಿನ್ ವಾರ್ಡ್ರೋಬ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ನಾನು ನಿಮಗೆ ಈ ಮನೇಲಿ ವಾಕಿನ್ ವಾರ್ಡ್ರೋಬ್ ಇಲ್ಲ ಅನ್ನೋ ನ್ಯೂನತೆ ನಿಮ್ಗೆ ಏನಾದ್ರು ಕಾಣ್ತಾ ಇದ್ದರೆ ಅದನ್ನು ಸಹ ನಾನು
ತೆಗೆದುಹಾಕಿರುವಂತಹ ಒಂದು ರೂಮ್ನು ಸಹ ತೋರಿಸಿದ್ದೀನಿ. ನೌ ಐ ಆಮ್ ಎಂಟ್ರಿಂಗ್ ರೂಮ್ ನಂಬರ್ 4. ಇದು 4ನೇ ರೂಮ್ನು ನಾನು ಎಂಟ್ರ್ ಆಗ್ತಾ ಇರೋದು. ಬನ್ನಿ. ಇಲ್ಲೂ ಅಷ್ಟೇ ನಿಮಗೆ 2 ಕಡೆ ಕ್ಲೋಸ್ ಕಂಪಾರ್ಟ್ಮೆಂಟ್ ಇದೆ, ಹೆಡ್ ರೆಸ್ಟ್ ಮಾಡಿದ್ದಾರೆ, ಸ್ಟೋರೇಜ್ ಸ್ಪೇಸ್ಗೆ ಬೆಡ್ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ, ವಾರ್ಡ್ರೋಬ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದ್ದಾರೆ. ಇದಕ್ಕೆ ಆದಂಥ 4ನೇ ರೂಮು. 4ನೇ ರೂಮಲ್ಲೂ ಇರುವಂತಹ ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ನೋಡೋದು, ಕನ್ಸೀಲ್ಡ್ ಕಮೋಡ್ ನೋಡಿ, ವೆಂಟಿಲೇಷನ್ ಕಿಟಕಿ ಕೊಟ್ಟಿದ್ದಾರೆ, ವೆಂಟಿಲೇಟರ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಇದೆ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ 4 bedroom ಹೌಸ್ ವಿಚ್ ಇಸ್ ಫಾರ್ ಸೇಲ್ ಇನ್ ಮೈಸೂರು. ಇದರಿಂದ ನೀವು ಇದು ನೋಡಬೇಕು. ಬಹಳ ಎಲ್ಲ ಮನೇಲೂ ಈ ಥರ ಸಿಗಲಾರದು ಈ ಥರ ಸ್ಪೇಸ್ ನೋಡಿ. ಸ್ಪೇಸ್ ಯುಟಿಲೈಸೇಷನ್ ಬಗ್ಗೆ ನಾನು ಈ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಹೇಳಿದ್ದೆ. ಸ್ಪೇಸ್ ಯುಟಿಲೈಸೇಷನ್ ಒನ್ ಆಫ್ ದೋಸ್ ಥಿಂಗ್ಸ್ ದಟ್ ಮೇಕ್ಸ್ ದಿ ಹೌಸ್ ಮಚ್ ಮೋರ್ ಪ್ರಿಫರಬಲ್ ಪ್ಲೇಸ್ ಟು ಸ್ಟೇ ಆ್ಯಂಡ್ ಟು ಬೈ ಅನ್ನೋದು. ಓಪನ್ ಟು ಟೆರೆಸ್ಸು. ನಾನು ಈ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ತರಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡದೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ಸೊ ಫ್ರಮ್ ದ ಟಾಪ್ ವ್ಯೂ ಈಗ ನೋಡಿದ್ರಿ ಆಫ್ ದ ಹಾಲ್. ನೌ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಬಾಲ್ಕನಿ. ಇಲ್ಲಿ ಆಂಟಿಸ್ಕಿಡ್ ಟೈಲ್ಸ್ ಇದೆ. ದೇ ಹ್ಯಾವ್ ಕಂಟಿನ್ಯೂಡ್ SS ರೈಲಿಂಗ್ಸ್ ವಿತ್ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲೂ ಸಹ ಅಷ್ಟೇ ನೀವು ಈಸಿಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂತು ಸಮಯ ಸ್ಪೆಂಡ್ ಮಾಡಲಿಕ್ಕೆ ಅಥವಾ ಯೋಗ ಬೆಳಗ್ಗೆ ನೀವು ಮೆಡಿಟೇಷನ್ ಮಾಡಲಿಕ್ಕೆ ಭಾಳ ಸ್ಪೇಷಿಯಸ್ ಆಗಿದೆ. ಸೇವ್ಡ್ ಬೈ ಅರೌಂಡ್ ಒಂದು 15 ಅಡಿಯಿಂದ 10 ಅಡಿ 15x10 ಇರುವಂತಹ ಜಾಗ ಬಾಲ್ಕನಿ ಏರಿಯಾ ವಿಚ್ ಇಸ್ ಫೇಸಿಂಗ್ ಸೌತ್ ಈಸ್ಟ್ ಫೇಸಿಂಗಿಗೆ ಡೋರ್ ಇದೆ. ಈ ಡೋರು ಅಷ್ಟೇ ನೋಡಿ, ಇದೂ ಸಹ ಟೀಕ್ ಡೋರ್ ಇದು. ಸೊ ದಿಸ್ ಕಂಪ್ಲೀಟ್ಸ್ ದಿ ಎಂಟೈರ್ ಟೂರ್ ಆಫ್ ದಿಸ್ ಪ್ರಾಪರ್ಟಿ. ನಾನಿವತ್ತಿರೋದು ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಪ್ರಶಾಂತ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ಬೋಗಾದಿ ರಿಂಗ್ ರೋಡ್ ಒಳಗಿರುವಂತಹ ಬೋಗಾದಿ ರಿಂಗ್ ರೋಡ್ ಒಳಗಿರುವಂತಹ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಈ ಮನೆಯ ವಿಚಾರಕ್ಕೆ ಬಂದಾಗ ಇದನ್ನು ಬಿಲ್ಡರ್ ಮಾರಲಿಕ್ಕೆ ಅಂತ ಕಟ್ಟಿರುವಂತಹ ಮನೆ ಅಲ್ಲ, ಇದನ್ನು ಸ್ವಂತ ಅವರ ಯೂಸ್ಗೆ ಅಂತ ಕಟ್ಟಿರುವಂತಹ ಮನೆ. ಕಾರಣಾಂತರಗಳಿಂದಾಗಿ ಸೇಲ್ ಮಾಡ್ತಾ ಇದ್ದಾರೆ. ನೆವರ್ ಬೀನ್ ಯೂಸ್ಡ್ ಈ ಮನೆ. ಸೌತ್ ಫೇಸಿಂಗ್ 40-60 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು 4700 to 800 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟ್ ಅಪ್ ಏರಿಯಾ ಇರುವಂತಹ 4 bedroom ಆಲ್ಮೋಸ್ಟ್ ಫರ್ನಿಶ್ಡ್. ವಾರ್ಡ್ರೋಬ್ಗಳು ಬಿಟ್ಟು ಇಲ್ಲೇನು ಮಾಡಬೇಕು ಇನ್ನೂ ಬಂದು ಅಂತ ಕೆಲಸಗಳು ನನಗೆ ಯಾವುದೂ ಕಾಣ್ತಿಲ್ಲ. ಲಾಸ್ಟ್ ಫ್ಲೋರ್ಲಿ ಹಲವಾರು ಜನ ಕೇಳಿ ಸುಪ್ರೀಂ ನೀವು ಲಾಸ್ಟ್ ಫ್ಲೋರ್ ಕವರ್ ಮಾಡಲ್ಲ, ನಾವು ನೋಡಬೇಕು ಅಂತ. ಲಾಸ್ಟ್ ಫ್ಲೋರ್ಲಿ ಖಂಡಿತವಾಗ್ಲೂ ಏನಾದ್ರು ಇದ್ದರೆ ನಾನು ತೋರಿಸ್ತೀವಿ. ಲಾಸ್ಟ್ ಫ್ಲೋರ್ ಇಸ್ ಓಪನ್ ಟು ಸ್ಕೈ. ಸೋಲಾರ್ ಹಾಕಿದ್ದಾರೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಸಂಪ್ ಇದೆ. ಪಾರ್ಕಿಂಗ್ ಏರಿಯಾ ನಾನು ಈಗಾಗಲೇ ಹೇಳಿದಂತೆ ಬಹಳ ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ ಇದೆ. ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋನ ನೋಡ್ತಾ ಇದ್ದು ಈ ಜಾಗ, ಇಫ್ ಯು ಡೋಂಟ್ ನೋ ವೇರ್ ದಿಸ್ ಲೊಕೇಶನ್ ಇಸ್, ದಿಸ್ ಇಸ್ ಅಬೌಟ್ 7 to 8 kilometers from city center. This is one of a very reputed residential layout. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿ, ಕಬಿನಿ ವಾಟರ್ ಸಪ್ಲೈ ಇದೆ. ಸೊ ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್ ಮನೆ ಮುಂದೆ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಆಗಿದಾಗೆ ಹೇಳಬೇಕಿತ್ತು, ತೋರಿಸ್ಬೇಕಿತ್ತು. ಸೇ ಅಬೌಟ್ ಬೈ 40 to 45 feet ರೋಡ್ ಇದೆ. 45 ಅಡಿ ರಸ್ತೆ ಇದೆ. ಇಟ್ಸ್ ಅ ವೆರಿ ಬ್ರಾಡ್ ರೋಡ್ ಬಟ್ ವೆರಿ ವೆಲ್ ಆ್ಯಂಡ್ ವೆರಿ ಕ್ಲೀನ್ ಮೇಂಟೈನ್ಡ್ ರೆಸಿಡೆನ್ಷಿಯಲ್ ಏರಿಯಾ ಇದು. ಈ ವಿಡಿಯೋನ ನೋಡ್ತಾ ಇದ್ದು ಈ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುವಂತಹ ಫೋನ್ ನಂಬರ್ನ ಸಂಪರ್ಕಿಸಿ ಅಥವಾ ವಾಟ್ಸಪ್ ಮಾಡಿ, ನಾವು ಸಿಗ್ತೀವಿ. ಇದೇ ಥರ ವೀಡಿಯೋಗಳನ್ನ ತೊಗೊಂಡು ನಾನು ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್.